ನಮ್ಮ ಪೈಲಟಿಗೆ ಬೇಕಾಗಿತ್ತು ನಿದ್ದೆ ಅಂದ್ರೆ ಇಷ್ಟು ನಿದ್ದೆ ಇದನ್ನ ಮಾಡಿದ್ರು ಬೆಳಗ್ಗೆ ಆಕ್ಟಿವ್ ಇದ್ದ. ಸರ್ಫಿಂಗ್ ಕ್ಲಾಸ್ ಅಷ್ಟು ಅವ್ರ ಯಮುನಾ ಕಡೆ ಹಚ್ಚಾರ. ಆದ್ರೆ ಟ್ರೈನಿಂಗ್ ಕೊಡತ್ತಿದ್ ನಮ್ ದರ್ಶನ್ ಟ್ರೈನರ್. ನಮ್ ದರ್ಶನ ಅದಾನಲ್ಲಿ ನಿಂಗ್ ಚಾಲೆಂಜ್ ಐತಿ. ಅಲ್ಲಿಂದ ಬೇಕು ಹುಡುಗಿ ಕುಂತಲ್ಲ ಆಕಿನೋ ಮಾತಾಡ್ಸ್ ಬರ್ಬೇಕ. ಮಾತಾಡ್ಸ್ತಿ ರಕ್ತದ ಕಲರ್ ಏನ್ರ ಇದನ್ ಮಾಡಿ ಪೂರ ರಕ್ತ. ಸೆಪ್ಪೆನೂ ಟೇಸ್ಟ್ ಮಾಡ್ತಿದ್ದೆ. ಫುಲ್ ಹುಳಿ ಇದೆ. ಆನೆಗೆ ಸಿಕ್ಕಾಪಟ್ಟೆ ಹಸುವಾಗಿರೋದು. ಅದ್ರ ಮುಂದೆ ಬಾಳೆಹಣ್ಣಿನ ಗೊಂಚಲು ಇರ್ತೈತಿ. ಬಟ್ ಅದಕ್ಕೆ ತಿನ್ನಕ್ ಆಗ್ತಿರಲ್ಲ. ಯಾಕ ಆನೆ ನೋಡಿ ನಮ್ದು ಆಗ್ಲಿ 44 ಬಂತು. ಬೇಕನ್ನ ಬ್ಲ್ಯಾಕ್ ದಾಗ ಕೊಡ್ತೇನೆ ನೋಡಿ. ಮೇನ್ ಟೆಂಪಲ್ ಮಂಗಳೂರದಾಗ ಏನೇನದಾವ ಎಲ್ಲ ಟೆಂಪಲ್ ವಿಸಿಟ್ ಮಾಡ್ದಂಗ ಆತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇಲ್ಲಿ ಬಂದಿದ್ವಲ್ಲ ಕೊಕ್ಕಮ್ ಎಲೆ ಕೊಕ್ಕಮ್ ಗಿಡ ಇದನ್ನ ಐತಿಲ್ಲ. ಕೊಕ್ಕಮ್ ಹರ್ಯಾಕತ್ತೇವಿ. ಇಲ್ಲಿ ನೋಡ್ರಿ ಇಲ್ಲೇ ಇದು ಸಿಪ್ಪಿ ಜ್ಯೂಸ್ ಮಾಡಕ್ಕ ಇದನ್ನ ತಿನ್ಬೇಕಂದ ನಾವು. ಇದನ್ನ ತಿನ್ಬೇಕು. ಇದು ಬಂದ್ಬಿಟ್ಟು ಜ್ಯೂಸ್ ಮಾಡೋದಂತೆ. ಟೇಸ್ಟ್ ಮಾಡೋಣ. ಇದು ಸೆಪ್ಪೆನೂ ಟೇಸ್ಟ್ ಮಾಡ್ತಿದ್ದೆ. ಫುಲ್ ಹುಳಿ ಇದೆ. ಬಟ್ ಏನಾರ ಬೀಜ ಇರುತ್ತಲ್ಲ ಇದರಲ್ಲಿ. ಬೀಜ ಇದೆ ಅಂತ ಬೀಜ ಸಿಕ್ಕಿಲ್ಲ. ಎಲ್ಲ ತಿಂದ್ಬಿಟ್ಟಿನಿ ನಾನು. ಇದೇ ಪಸಂದ್ ಇದೆ. ಟೇಸ್ಟ್ ಮಾತ್ರ ಮಸ್ತ್ ಐತಿ. ಎಲ್ಲಿ ತಿಂದ್ರು ಮಸ್ತ್ ತಿನ್ನೊಂದು ಇದನ್ನ ಬಿಡ. ತುಂಬಾ ಹಣ್ಣಾದ್ರೆ ಹುಳ ಇರುತ್ತಾ ಏನಿರಲ್ಲ ತಾನೆ. ತುಂಬಾ ಹಣ್ಣಾದ್ರೆ ಹುಳ ಇರುತ್ತಾ ಏನದು? ಅದು ಎಲ್ಲಿ ಬಿದ್ದದ್ದ? ಇಲ್ಲ ಇವ್ ತೆಗೆದ್ರು ಮೇಲ್ಗಡೆ ಅಂತ. ಮೇಲ್ಗಡೆ ತೆಗೆದ್ರೆ ಇರಲ್ಲ. ಕೆಲವೊಮ್ಮೆ ಕೆಳಗೆ ಚೆಕ್ ಮಾಡಿ ನೋಡಿತೀನಿ ಹುಳ ಏನಿರಲ್ಲ. ಇದು ನೋಡ್ರಿಲೆ ರಕ್ತದ ಕಲರ್ ಏನ್ರ ಇದನ್ನ ಮಾಡಿ ಪೂರ ರಕ್ತ ಏನೋ ಅದ ಕಿಡ್ನಿನೋ ಲಿವರ್ ತಿನ್ನಂಗೆ ಅನ್ಸಾಯ್ತು ನನಗೆ. ಪ್ರಾಪರ್ಟಿ ನಾವು ಒಂದಿತ್ತು ಪ್ರಾಪರ್ಟಿ. ಮತ್ತೆ ಏನಂದ್ರೆ ಸರ್ಫಿಂಗ್ ಎಲ್ಲರ ಬಜೆಟ್ ಫ್ರೆಂಡ್ಲಿ. ಈಗ ಸರ್ಫಿಂಗ್ ಮುಗಿಸ್ಕೊಂಡು ಬಂದೀವಿ. ಸರ್ಫಿಂಗ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆದೀವಿ. ಈಗ ಸೀದಾ ನಾವು ಹೊಂಟಿದ್ದೆ ಮಂಗ್ಳೂರು ಹೊಂಟೇವಿ. ನಿನ್ನೆ ಮುಲ್ಕಿಗೆ ಬರುವಾಗ ಮನ್ಯಾಗ ಊಟ ಮಾಡಿ ಬಂದಿದ್ದೆ. ಮುಲ್ಕಿಗೆ ಬರುವಾಗ ಊಟ ಮಾಡಿ ಬಂದಿದ್ದೆ. ಇವ್ರು ಅವಾಗ ಉಂಡಿದ್ದೆ. ಆಮ್ಯಾಗಿಂದ್ರೆ ಬರೀ ಸ್ನ್ಯಾಕ್ಸ್ ತಿನ್ನೋದಾಗೈತಿ. ಸರ್ಫಿಂಗ್ ಮುಗಿಸ್ಕೊಂಡ್ ಬಂದು ಈಗ ಎಷ್ಟು 12:30 ಆತ. ಇನ್ನೂ ಮಟ್ಟ ಹೊಟ್ಟಿಗೆ ಏನು ಬಿದ್ದಿಲ್ಲ. ಹೊಟ್ಟೆರ ಮುಕ್ಕಳ ರೇಸ್ ಆಗತೈತಿ. ಈಗ ಹೋಗಿ ಪಟ್ನ ಹೋಗಿ ಎಲ್ಲರ ಕಟ್ಟದ ಆಮ್ಯಾಗ ಇದಕ್ಕೆ ಎಲ್ಲೇ ಕೊರಗಾಜ ಟೆಂಪಲ್. ಇದಕ್ಕಂದ್ರೆ ಫಸ್ಟಿಗೆ ಕದ್ರಿ ಟೆಂಪಲ್ಗೆ ಹೋಗ್ಬೇಕಂತ ಮಾಡಿದ್ವಿ. ಕದ್ರಿ ಟೆಂಪಲ್ ಏನ ಈಗ ಬಂದೈತಂತ. ಅದಕ್ಕೆ ಬಂದೈತಂದ್ರೆ ಈ ಟೈಮಿಂಗಿಗೆ ಬಂದ ಇನ್ನೊಂದು 4 ಗಂಟೆ ಸುಮಾರು ಓಪನ್ ಆಕೈತಿ. ಅದಕ್ಕೆ ಕೊರಗಾಜ ಟೆಂಪಲ್ಗೆ ಹೋಗಿ ಆಮೇಲೆ ಮಂಗಳಾದೇವಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ಕದ್ರಿ ಟೆಂಪಲ್ಗೆ ಹೋಗಿ ವಾಪಸ್ ಮಚ್ಲಿಗೆ ಹೋಗಿ ಮಚ್ಲಿಂದ ಪಬ್ಬಾಸಿಗೆ ಹೋಗಿ ಪಬ್ಬಾಸಿಂದ ರೂಮಿಗೆ ಬಂದು ನಿದ್ದೆ ಬೇಕಾಗಿತ್ತು. ಫಸ್ಟ್ ನಮ್ಮ ಪೈಲಟಿಗೆ ಬೇಕಾಗಿತ್ತು ನಿದ್ದೆ. ಪಾಪ ನಿನ್ನಿಂತ್ರ ಹೊಡೆದ ಅಂದ್ರು ಇಷ್ಟು ನಿದ್ದೆ ಇದನ್ನ ಮಾಡಿದ್ರು ಬೆಳಗ್ಗೆ ಆಕ್ಟಿವ್ ಇದ್ದ. ಫುಲ್ ಆಕ್ಟಿವ್ ಇದ್ದ. ರೀಸನ್ ಅವನ್ ಕಡೆ ಕೇಳೋದು ಬೇಡ, ನೀವ್ ಹೇಳ್ರಿ ರೀಸನ್. ಪಾಸ್ ಆಗ್ಬಿಡುತ್ತೆ. ಅದೇನ್ ಫಿಶ್ ಏನದ? ಫಿಶ್ ದರ್ಶನ್ಗೆ ಎನರ್ಜಿ ಬರೋದು ಫೀಮೇಲ್ ಫಿಶ್ ಇಂದ. ಅಲ್ಲ ಗುರು, ನಿನಗೆ ಮೇಲ್ ಫಿಶ್ ನೋಡ್ರಿ ಎನರ್ಜಿ ಬರುತ್ತಾ? ಓ ಹಾಗೇನಿಲ್ಲ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಿಮ್ಮೂರ್ ಫಿಶ್ ಬಗ್ಗೆ ನೀ ಹೇಳ. ದರ್ಶನ್ಗೆ ಆಮೇಲೆ ಕೇಳ್ತಾನ. ನಮ್ಮೂರ್ ಫಿಶ್ ಏನ್ ನಾನ್ ಬರೋದ್ರಲ್ಲೇ ರೂಮ್ ಬಿಟ್ಟೆ ಕಳಿಸ್ಬಿಟ್ರಿ. ಏನ್ ಹೇಳೋಣ ಬಗ್ಗೆ ಪಾಪ. ಅಲ್ಲ ಅವ್ರ ಬ್ಯಾರೆ ರೆಸಾರ್ಟಿಗೆ ಶಿಫ್ಟ್ ಆದ್ರೆ ಬ್ಯಾರೆ ಅವ್ರದ ಇದಕ್ಕೆ ಶಿಫ್ಟ್ ಆದಾಗ ನನಗ್ 2 ಮುಖ ನೋಡತ್ತಿದ್ದೇನ. ಒಂದೇ ನಮ್ ದರ್ಶನಂದ, ಇನ್ನೊಂದು ಅರುಣ್ ಸಾವಿರದ. ಎಷ್ಟು ಬೇಜಾರಿದ್ ಗೊತ್ತೈತಿ. ನಾ ಫುಲ್ ಬೇಜಾರ್ದಾಗ ಇದ್ರು. ನಾ ಅದಕ್ಕೆ ಕಾಡ್ಸದಿದ್ದೀವಿ ಅವ್ರಿಗೆ. 90% ದರ್ಶನ್, 90% ದರ್ಶನದ ಐತ್ ಬಿಡ. ಸರ್ಫಿಂಗ್ ಕ್ಲಾಸ್ ಅಷ್ಟು ಅವ್ರ ಯಮುನಾ ಕಡೆ ಹಚ್ಚಾರ. ಆದ್ರೆ ಟ್ರೈನಿಂಗ್ ಕೊಡತ್ತಿದ್ ನಮ್ ದರ್ಶನ್ ಟ್ರೈನರ್. ನಮ್ ದರ್ಶನ ಅದಾನಲ್ಲಿ ಅಂದ್ರೆ ಈ ಕಲೆ ನಿನ್ಗೆ ಹೆಂಗ ಬಾಯ್ ಬರ್ತ್ ಬಂದಿತ್ತು ಏನ ಹೆಂಗಂತ? ಇಲ್ಲ ಅದಕ್ಕೆ ಸಂಬಂಧ ಇಲ್ಲ. ಬೈ ಬರ್ತಾ ಬಂದಿರೋದು. ಬಾಯ್ ಬರ್ತ್ ಬಂದಿತ್ತು ಅದು. ಅಂದ್ರು ಮಧ್ಯಾಹ್ನ ಆದಂಗ ವೇವ್ಸ್ ಹೆಚ್ಚಿಗೆ ಬರಾಕತ್ತಪ್ಪ ಅಲ್ಲಿ ದೊಡ್ಡ. ನಮ್ಮ ಯಾರ ಶೇಖರ್ ಬ್ರೌನ್ ಇಂಜೂರ್ ಆಗ್ಯಾರ. ತುಟಿ ಹೊಡೆದೈತಿ. ತುಟಿಗೆ ಫಿಶ್ ಕಿಸ್ ಕೊಟ್ಟೈತಿ. ಇಲ್ಲಿ ಮಂಗ್ಳೂರ್ ಬಂದಿದ್ದಲ್ಲ, ವೇಟ್ ಮಾಡಾಕತ್ತೇನೆ. ಎದಕ್ಕೆ ಹೋಗ್ತಿದ್ದ? ಗುಳಿಗ ಕೊರಗಜ್ಜ ಮತ್ತೆ ಇಲ್ಲಿ ಏನಾದ್ರು ನಡೀತಾವನ ಅಂತ ಸಿಗತ್ತೇ ಇಲ್ಲ. ಇಲ್ಲೊಂದು ಬೋರ್ಡ್ ಕಾಣುತ್ತ. ಹೌದು ಏನಲ್ಲ ಗೊತ್ತಿಲ್ಲ. ನೋಡಾಕ್ ಹೊಂಟೇನಿ. ಗುಳಿಗ ಅಂತಂದು ಅಷ್ಟೇ ಓದಿದೆ. ಕಂಡ್ರೆ ಭಾಳ ಚಲೋ ಆಕೈತಿ. ನಮಸ್ತವ ನೋಡೋಣ ಬಸ್ ಇಲ್ಲ ಐತಿ. ಇಲ್ಲ 20ನೇ ತಾರೀಕು ಐತಿ. 20ನೇ ತಾರೀಕು ನಾವು ಊರಿಗೆ ಹೊಂಟೇನಿ. ಈಗ ಅದನ್ನ ನೋಡ್ಬೇಕಂದ್ರೆ ನಾವು ಒಬ್ಬ ಸ್ಟೇ ಆಗ್ಬೇಕು. ಏನು ಮಾಡ್ಲಿ ಗೊತ್ತಾಗತ್ತಿಲ್ಲ. ಹೋಗ್ಯಾರ ಹೋಗ್ಬೇಕು. ನನಗದು ಭಾಳ ಆಸೆ ಐತಿ. ಕೂಡಿ ಬರ್ಬೇಕದೆಲ್ಲ.
ತುಳುನಾಡು ದೈವ ಕೊರಗಜ್ಜರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ. ಯಾವುದೇ ಸಮಸ್ಯೆ ಬಂದರೂ ಮೊದಲು ಅರಕೆ ಹೊತ್ಕೊಳ್ಳೋದು ಕೊರಗಜ್ಜ ದೇವರಿಗೆ. ಈಗ ತುಳುನಾಡು ಅಳದ ಕರ್ನಾಟಕ ತುಂಬ ಕೊರಗಜ್ಜರ ಆರಾಧನೆ ನಡೆಯಕತ್ತೈತಿ. ಈ ಟೆಂಪಲ್ ಮಂಗಳೂರಿಂದ 15 ಕಿಲೋಮೀಟರ್ ದೂರದಾಗ ಲೊಕೇಟ್ ಆಗೈತಿ. ಆದಿಸ್ಥಳ ಕೊರಗಜ್ಜ ಆದಿಸ್ಥಳ ಕೂತಾರ ಅಂತಂದು ಹೇಳಿ ಈ ಟೆಂಪಲ್ ತೋರಿಸ್ತೇನೆ ನೋಡ್ರಿ. ನಾನು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಆದಿಸ್ಥಳ ಕೂತಾರದಾಗ. ನಮಸ್ಕಾರ ಬಂದಾಗ ನಾನು ಗಂಧ ಪ್ರಸಾದ ಕೇಳಿದೆ. ಗಂಧ ಪ್ರಸಾದ ಮುಂದುವರಿ ಭಂಡಾರ ಬೈಲು ಅಂತಂದು ಐತಿ, ಅಲ್ಲಿ ಸಿಗ್ತೈತಿ ಅಂತಂದ್ರೆ ಅದಕ್ಕೆ ಇಲ್ಲಿ ಬಂದೇನಿ. ಭಂಡಾರ ಬೈಲು ಒಂದ್ ಕಾಡಲ್ಲಿ ಆನೆ ಇರ್ತೈತೆ ಅಂತ. ಆನೆಗೆ ಸಿಕ್ಕಾಪಟ್ಟೆ ಹಸುವಾಗಿರ್ತೈತಿ. ಅದ್ರ ಮುಂದೆ ಬಾಳೆಹಣ್ಣಿನ ಗೊಂಚಲು ಇರ್ತೈತಿ. ಬಟ್ ಅದಕ್ಕೆ ತಿನ್ನಕ್ ಆಗ್ತಿರಲ್ಲ. ಯಾಕೆ ತಿನ್ನಕ್ ಆಗ್ತಿಲ್ಲ ಆನೆಗೆ ಬಾಳೆಹಣ್ಣು? ಪ್ಲಾಸ್ಟಿಕ್ ಇರ್ತೈತಿ. ನಿಂಗೆ ಗೊತ್ತೈತಿ? ಆನ್ಸರ್ ಹೇಳಿಕ್ರ ಆನ್ಸರ್ ಹೇಳಿಲ್ಲ ಅಂತಾರ. ಆನ್ಸರ್ ಹೇಳಿದ್ರೆ ಗೊತ್ತೈತೆ ಅಂತಾರ. ನೋಡಪ್ಪ ಏನ್ ಮಾಡ್ತೀರಿ? ಅದಾನೆ ಬಾಳೆಹಣ್ಣು ಒರಿಜಿನಲ್ ಇರುತ್ತೆ, ಮುಂದೆನೆ ಇರುತ್ತೆ, ಅದ್ರ ತಿನ್ನಕ್ ಆಗ್ತಿರಲ್ಲ. ಯಾಕೆ? ದರ್ಶನ್ ಆನ್ಸರ್ ಇಲ್ಲ ಮಚ್ಚ. ಇಂಥವ್ರು ಬೇಕು ನಮಗ. ಪ್ಲಾಸ್ಟಿಕ್ ಇಲ್ಲ ನೀನೇ ಹೇಳ ನಮಗೂ, ನನಗೂ ಗೊತ್ತಿಲ್ಲ ಆನ್ಸರ್. ಬಾಳೆಹಣ್ಣು ಗ್ಲಾಸಿನ ಬಾಕ್ಸ್ ಹೋಗಿರ್ತೈತಿ. ಇನ್ನೊಂದು ಆನೆ ಇರ್ತೈತಿ. ಆನೆಗೆ ನಿನಗೆ ಏನ್ ನಂಟೈತೆ ಅದೇನು? ಆನೆ ಬೇಡವಾ? ಆನೆ ಕ್ಯಾನ್ಸಲ್. ಆನೆನ ಫ್ರಿಜ್ ಅಲ್ಲಿ ಇಡಾಕ್ ಬರ್ತೈತಿ ಇಲ್ಲ? ಹೆಂಗೆ ಹೇಳು? ಗೊತ್ತೈತೆ ಅಂತ ಹೇಳು. ಮರದ ಆನೆ ತಗೊಳ್ಳೋದು ಇಡೋದು. ರಾಂಗ್ ಆನ್ಸರ್. ಏನಿಲ್ಲ, ಜಸ್ಟ್ ಫ್ರಿಜ್ ಡೋರ್ ಓಪನ್ ಮಾಡಿ ಇಟ್ಬಿಡೋದು. ನಿನಗ್ ರಾಂಗ್ ಅಂತ ಹೇಳಿಲ್ಲ, ಅವ್ನ್ ರಾಂಗ್ ಅಂತ ಹೇಳಿ ಅಷ್ಟೇ. ಕಾಡಲ್ಲಿ ಮಂಗಂದು ಸೀಮಂತ ಇರುತ್ತೆ. ಅಲ್ಲಿ ಆ ಇದಕ್ಕೆ ಕಾಡಲ್ಲಿ ಇರೋ ಎಲ್ಲ ಪ್ರಾಣಿಗಳು ಬಂದಿರುತ್ತೆ. ಆದ್ರೆ ಒಂದ್ ಪ್ರಾಣಿ ಬಂದಿರಂಗಿಲ್ಲ. ಯಾವ ಪ್ರಾಣಿ ಬಂದಿರಲ್ಲ ಹೇಳು? ಆನೆ ಬಂದಿರಲ್ಲ. ಯಾಕೆ ಹೇಳು? ಆನೆ ಫ್ರಿಜ್ ಅಲ್ಲಿ ಇರುತ್ತಲ್ಲ. ಫ್ರಿಜ್ನ ಹಾಕಿದ್ವಲ್ಲ ಆಗಲೇ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಈಗ ನಾವು ಬಂದಿದ್ದೆ ಮಂಗಳಾದೇವಿ. ಗರುಡ ಗಮನ ಋಷಭವನ ಪಿಕ್ಚರ್ದಾಗ ಇಂಟ್ರೋಲ್ ಸೀನ್ ಐತ್ಲ, ಇಲ್ಲೇ ಶೂಟ್ ಆಗಿದ್ದ. ಅದು ಡ್ಯಾನ್ಸ್ ಹಿಟ್ ಆಗಿತ್ತಲ್ಲ, ಸೊ ಇಲ್ಲೇ ಶೂಟ್ ಆಗಿತ್ತ. ನಾ ಬಂದಿದ್ದೆ. ಮೇನ್ ಮಂಗಳೂರಿಗೆ ಬಂದ್ರೆ ಅಂದ್ರೆ 3 ಟೆಂಪಲ್ ವಿಸಿಟ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಕದ್ರಿ ಟೆಂಪಲ್, ಮಂಗಳಾದೇವಿ ಮತ್ತು ಕೊರಗಜ್ಜ ಆದಿಸ್ಥಳ ಕೂತಾರ. ಪಬ್ಬಾಸ್ದಾಗ ಯಾರು ಟ್ರೈ ಮಾಡಿಲ್ಲ ನೀವು? ನೀವು ಯಾರು ಟ್ರೈ ಮಾಡಿಲ್ಲ ಪಬ್ಬಾಸ್ದಾಗ? ನಾನು ಟ್ರೈ ಮಾಡಿಲ್ಲ. ಅಯ್ಯೋ ಮರ ಅಲ್ವ ದವಾಖಾನಿಗೆ ಬಂದೇವಲ್ಲ ತೋರ್ಸಾಕ. ನಾವು ಯಾರನ್ನಾರ ದವಾಖಾನಿಗೆ ಬಂದೇವಿ ತೋರ್ಸಾಕ. ನಾ ದವಾಗ ನೋಡಿಲ್ಲ. ಇದು ಪಾಳೆ ಪ್ರಕಾರ ಬಿಡತ್ತಾರ, ಹೆಚ್ಚು ಕಮ್ಮಿ ಇಲ್ಲ ಅಲ್ವ ಅರುಣ? ಮೊದ್ಲ ಗೊತ್ತಿದ್ರೆ ಬೆಳಿಗ್ಗೆ ಬಂದು ಖರ್ಚಿಪರ ಹಾಕಿದ್ವಿ, ಹೌದಿಲ್ಲ? ಟೋಕನ್ ಅಂತ ಒಬ್ಬ ಅವ್ರ ಹೊರಗೆ ಬಂದ ನಾವು ಹೊರಗೆ ಹೋಗೋದು. ಅವ್ರು ಬರೋ ಮಟ್ಟ ನಮಗೆ ಬಿಡಂಗಿಲ್ಲ. ಏನ್ ನಿಂದು ಟೋಕನ್ ನಂಬರ್? ಅಯ್ಯೋ ತಗೊಂಡಿಲ್ಲ. ಬಟ್ ನೋಡಿ ನಮ್ದು ಆಗ್ಲಿ 44 ಬಂತು. ಬೇಕನ್ನ ಬ್ಲ್ಯಾಕ್ದಾಗ ಕೊಡ್ತೇನೆ ನೋಡು. ಬ್ಲ್ಯಾಕ್ದಾಗ ಬ್ಲ್ಯಾಕ್ ಡಾಗ್ ಅಲ್ಲ, ಬ್ಲ್ಯಾಕ್ ಡಾಗ್. ಬ್ಲ್ಯಾಕ್ ಡಾಗ್ ಅಲ್ಲಿ ಹೋದ್ರೆ 45 46 ಹಿಂಗ್ ಕೊಡ್ತಾರ. 46 47 ನಿನ್ನ ಹೆಸರೇನು? ಯದ್ವೀರ್. ಅವನು ಹೇಳ್ತೇನೋ ನೀನು? ನಿಜ ಹೇಳ್ತೀನಿ. ಮೊನ್ನೆ ರಿಸಲ್ಟ್ ಆಗ್ತಿಲ್ಲ? ಎಷ್ಟಾತ? ಅವನ ಈಗ ನೋಡಿ ಇಷ್ಟು ಚಲೋ ಮಾಡ್ರಿ. ಪಾರ್ಟಿ ಕೊಡಿಸ್ಬೇಕಿಲ್ಲ ನಾವು? ಪಾರ್ಟಿ ಕೊಡ್ಸಂಗಿಲ್ಲ ನಾವು. ನೀ ಕೊಡಿಸ್ತೀಯ? ಕರೆ ನೋಡಲ್ಲಿ ನೋಡಿ ದರ್ಶನ್ ಬೈ
ನೋಡಿ ಪಾರ್ಟಿ ಕೊಡ್ಸಕ್ ರೆಡಿ ಆದ್ರು ಹುಡುಗರಲ್ಲಿ ಹುಡ್ಕೊಂಡ್ ನೋಡ್ಕೊಳ್ಳಿ ಕಲೀರಿ. ಟೈಮ್ ಆಯ್ತು 4 ಗಂಟೆ ಆಯ್ತು. ಎಷ್ಟೊತ್ತಾಗುತ್ತೆ ನೋಡ್ಬೇಕು, ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು. ಇದು ಮುಗಿಸ್ಕೊಂಡು ಪೂರ ಐಸ್ ಕ್ರೀಮ್ ಬರೀ ಅವ ರೇಟ್ ಹಂಗ ಮುಗ್ಳಕ್ ಏರೈತ್ ಬಿಡೆ, ಫುಲ್ ಟಾಪ್ ರೇಟೆಡ್. ಇಷ್ಟೊಂದು ಜನ ಅದಾರ ಇಲ್ಲಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನಕ ಬಂದಾರ ಪೂರ. ನಾವೊಂದು 5 ಹೇಳೇವಿ, ಒಂದೊಂದು ಐಟಮ್ಸ್ ಏನೇನು ಹೇಳೇವ ಅಂತ ತೋರಿಸ್ತೀನಿ. ಅವ ನಾವು ಯೂಟ್ಯೂಬ್ದಾಗ ನೋಡ್ತಾ ಗೊತ್ತಾದ ಇವೆಲ್ಲ ಟ್ರೈ ಮಾಡಿ. ಸ್ಪೆಷಲ್ ನಾವಿಲ್ಲಿ ಟ್ರೈ ಮಾಡೋದಿದ್ದೆ ಡ್ರೈ ಫ್ರೂಟ್ ಕಾಕ್ಟೇಲ್, ಮತ್ತು ಒಳ್ಳೆ ತಿರಾಮಿಸು, ಚಾಕ್ಲೇಟ್ ಫ್ಯಾಂಟಸಿ, ಸ್ಪೆಷಲ್ ಗಡ್ಬಡ, ಮತ್ತು ಪಬ್ಬಾ ಸ್ಪೆಷಲ್ದಾಗ ನೀವು 3 ಫ್ಲೇವರ್ ಚಾಯ್ಸ್ ಮಾಡ್ಬೇಕು, ನಿಮ್ಗೆ ಯಾವ್ದು ಬೇಕಂತ ಹೇಳಿ. ಇಲ್ಲಾಂದ್ರೆ ಅವ್ರಿಗೆ ಚಾಯ್ಸ್ ಬಿಟ್ರೆ ಅಂದ್ರೆ ಅವ್ರ ಯಾವ್ದಾರ ತೊಗೊಂಡು ಕೊಡ್ತಾರೆ. ಒಟ್ಟು ನೋಡ್ರಿ ಐಸ್ ಕ್ರೀಮ್ ಅವ ನಾನು ಈಗ ತಿರಾಮಿಸು ಅಂತ ಇದು ಸ್ಪೆಷಲ್ ಗಡ್ಬಡ. ಇದೇನಿದೆ ಅಬ್ಬಾಸ್ ಅಲ್ಲ, ಪಬ್ಬಾ ಸ್ಪೆಷಲ್. ಇದು ಕಾಕ್ಟೇಲ್ ಚಾಕ್ಲೇಟ್ ಫ್ಯಾಂಟಸಿ. ನೀನು ನಿನ್ನಂಗೆ ನಾರ್ಮಲ್ ಐಸ್ ಕ್ರೀಮ್ ಚೆನ್ನಾಗಿದೆ. ನಾವು ಇವತ್ತು ಬಂದೇವಿ ಮಂಗಳೂರದಾಗಿರೋ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೇವಿ. ಈ ದೇವಸ್ಥಾನ ಮಂಗಳೂರು KSRTC ಬಸ್ ನಿಲ್ದಾಣದಿಂದ 4 ಕಿಲೋಮೀಟರ್ ಐತಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಯಾರಿಗ್ ಗೊತ್ತಿಲ್ಲ ಹೇಳ್ರಿ. ಕರ್ನಾಟಕ ಅಂತ ಬಂದ್ರ ಎಲ್ಲಾರ ಮನೆಗೂ ಆರಾಧಿಸುವ ದೈವ ಮಂಜುನಾಥ ಸ್ವಾಮಿ ಅಂತಂದು ಹೇಳಿದ್ರೆ ತಪ್ಪಾಗಂಗಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ಸ್ಥಳ ಯಾವ್ದು ಗೊತ್ತ? ನಮ್ಮ ಮಂಗಳೂರದಾಗಿರೋ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಮತ್ತು ನಮ್ಮ ಮಂಗಳೂರು ಕದ್ರಿ ದೇವಸ್ಥಾನದಾಗ 7 ಪುಣ್ಯ ತೀರ್ಥಗಳ ಕ್ಷೇತ್ರ. ಇಲ್ಲೇನ್ರ ನೀವು ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಕಳೆದೋಕೋ ಅಂತಂದು ಹೇಳ್ತಾರೆ. ಈಗ ನೀವು ಏನು ನೋಡತ್ತಿರಲ್ಲ, ಇದು ಕಾಶಿಯಿಂದ ಬಂದ ಗಂಗೆ ಅಂತಂದು ಹೇಳಿ ಪೂಜೆ ಮಾಡ್ತಾರೆ. ಇದನ್ನ ನೀರು ತೊಗೊಂಡ್ಬಿಟ್ಟು ತಲೆಗೆ ಹಾಕೋತಾರ, ಪ್ರಸಾದ ರೀತಿ ತಗೋತಾರ ಇಲ್ಲೇ. ಮತ್ತು ಇಲ್ಲಿ ಬಾಜುಕೊಂದು ಚಂದ್ರಮೌಳೇಶ್ವರ ಅಂತ ಒಂದು ಲಿಂಗೋ ಐತಿ. ಚರಿಗೆ ಒಳಗೆ ಇಲ್ಲಿ ನೀರು ತೊಗೊಂಡು ಹೋಗಿ ಅಭಿಷೇಕನೂ ಮಾಡ್ತಾರೆ. ಅಭಿಷೇಕ ಮಾಡಿದ್ರೆ ಒಳ್ಳೇದಾಕೈತಿ, ಬೇಡ್ಕೊಂಡು ಅಭಿಷೇಕ ಮಾಡಿದ್ರು ಅಂತಂದು ಹೇಳಿ. ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಒಳಗನ ಇಲ್ಲೇ ಸ್ವಲ್ಪ ಸ್ಟೆಪ್ಸ್ ಮ್ಯಾಗ ಹೋದ್ರೆ ನಮಗೆ ಸಿಗೋದ 30 ಫೀಟದ ನಮ್ಮ ಆಪತ್ ಬಾಂಧವ ಹನುಮಂತನ ಮೂರ್ತಿ ಸಿಗ್ತೈತಿ. ನೋಡ್ಬೋದು ಇಲ್ಲಿ ಹೆಂಗೈತಿ, ಭಾಳ ಪೀಸ್ ಐತಿ ಏರಿಯಾ. ಹನುಮಂತನ ಟೆಂಪಲ್ ಮಾತ್ರ ಪೀಸ್ ಐತಿ. ಕದ್ರಿ ಟೆಂಪಲ್ ಎಷ್ಟು ಶಾಂತಿ ಐತಿ ಅಂದ್ರೆ ಆಪರಿ ಶಾಂತಿ ಐತಿ. ಒಳಗಡೆ ಹನುಮಂತ ಮೂರ್ತಿ ಒಳಗೆ ಒಂದೆಲ್ಲ ಬೋರ್ಡ್ ಒಳಗೆ ಬರ್ದಿದ್ರೆ ಎಷ್ಟು ಚಂದ ಮಸ್ತ್ ಬರ್ತಾರೆ. ಈ ಸದ್ಯ ನಾನು ನೋಡಿದೆ ಕದ್ರಿ ಟೆಂಪಲ್ ಆಯ್ತು. ಮೇನ್ ಟೆಂಪಲ್ ಮಂಗಳೂರದಾಗ ಏನೇನದು ಎಲ್ಲ ಟೆಂಪಲ್ ವಿಸಿಟ್ ಮಾಡ್ದಂಗೆ ಆತ. ನಾನು ಒಂಥರ ನೆಮ್ಮದಿ ಸಿಕ್ಕಂಗೆ ಅನ್ಸಕತ್ತೈತಿ. ಬರೀ ಹೋಗೋಣ ಬಂದ್ಮೇಲೆ ಅಲ್ಲಿಂದ ಇಲ್ಲಿಗೆ ಎಷ್ಟು 75 ರೂಪೀಸ್ ತಗೊಂಡ 5 ಜನಕ್ಕೆ. 5 ಜನಕ್ಕೆ 50 ರೂಪಾಯಿ ಇಲ್ಲ 75 ತಗೊಂಡ. 75 ತಗೊಂಡ. ಇಲ್ಲ ಅಂತಂದ್ರೆ 17 ಕಿಲೋಮೀಟರ್ ದೂರ ಆಗ್ತಿತ್ತು. ಬರೇ ಜಸ್ಟ್ ಅಲ್ಲೈತ್ಲ ಆ ಪಾಯಿಂಟ್ ನಿಂದ್ರೆ ಈ ಪಾಯಿಂಟ್ ತಂದು ಹಚ್ಚಾಕ ಬರೇ ರೊಕ್ಕ ತಗೊಂಡ. ನಾ ಇಲ್ಲಿ ತಿಂಡಿ ಅದ ರೊಚ್ಗೆಳ ಆತೀನಿ. ಮೈಕ್ ಏನ್ರ ಬಿದ್ದಿತ್ತು ಮರ, ಮೈಕದ ರಿಸೀವರ್ ಬಿತ್ತಂದ್ರ ಸತ್ತಂಗ ಇಲ್ಲಿ 12,000 ರೂಪಾಯಿ ನೀರಾಗ. ಬೀಚ್ ಕಡೆ ಸನ್ಸೆಟ್ ಅಂತೂ ನೋಡಿ 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 ಸಾಕಾಗೋಗ್ಬಿಟ್ಟೆ. ಕುಂದಾಪುರ ಇಲ್ಲಿ ಅಂದ್ರೆ ನೋಡೋದು ಅಲ್ಲ, ಬೀಚ್ ಸರ್ ಮಸ್ತ್ ಇಟ್ಟಲ್ಲ. ತಣ್ಣೀರ್ ಬಾವಿ ಬೀಚ್ ಯಾಕೆ ಬಂತ ತಣ್ಣೀರ್ ಬಾವಿ ಅಂತಂದು ನನಗೆ ಗೊತ್ತಿಲ್ಲ. ನೀ ಹೇಳ್ದ ಬಾವಿಯಿಂದ ನೀರು ಸೇದಿ ಅಲ್ಲ, ಬಾವಿ ನೀರು ಒಂದ್ ಸ್ವಲ್ಪ ಸೌಳರ ಇರ್ತಾವ. ಇದು ಉಪ್ಪಿನ ನೀರು ಅದಂಗ ಲಿಂಕ್ ತಂತ ನೋಡಪ್ಪ, ನೀರಿಗೆ ಉಪ್ಪು ಹಾಕ್ತೀವೋ, ಉಪ್ಪು ನೀರು ಹಾಕ್ತೀವೋ, ಒಟ್ಟು ಬೀಚ್ ಆಗೈತೆ, ಮುಗಿದೋಯ್ತು. कितने तेजस्वी लोग हैं हमारे पास, कितने शानदार विचार रखते हैं जी. ಬೆಟರ್ ಸುಮ್ಮನೆ ಪಟಾಯಿಸ್ಕೊಂಬರ್ರಿ. ಪಟಾರ್ಸುನ ಯಾವ ಪಟ ಹರಿಸ್ತಿದ್ಯಾ ಅಂತ ಗೊತ್ತಾಗ್ತಿಲ್ವಲ್ಲ. ಬ್ಲೂ ಕಲರ್ ಪಟ ಹರಿಸ್ತಂಗಿದೀ ನೀನು. ಯಾ ಬ್ಲೂ ಕಲರ್? ಅಲ್ಲೇ ಐತಲ್ಲ ಬ್ಲೂ ಕಲರ್ ಪಟ. ಗಾಳಿ ಪಟ ಆಡ್ಸಂಬ. ಓಯ್ ದರ್ಶನ್, ಓಯ್ ಇಲ್ಲಿ ನೋಡಿಲ್ಲ ಒಂದ್ ನಿಮಿಷ, ನಿಂಗೆ ಚಾಲೆಂಜ್ ಐತಿ. ಅಲ್ಲಿಂದ ಬೇಕು ಹುಡುಗಿ ಕುಂತಲ್ಲ, ಆಕಿನೋ ಮಾತಾಡ್ಸಿ ಬರ್ಬೇಕು. ಮಾತಾಡ್ಸ್ತಿ ಡೇರಿ ನಿನಗೆ ಕರೆ ಹೇಳ್ತೀನಿ. ಸೋತಿ ಸೋತು ಹೋದೆ ಹೇಳಿ ದರ್ಶನ್. ನೀವು ಹೇಳಿದ್ದಿಲ್ಲ ನೀವು ಅವತ್ತ ನಾ ಮಾತಾಡ್ಸ್ತೇನೆ ಹುಡುಗಿಯರನ್ನ ಅಂತಂದು ಹೇಳಿ. ಈಗಿಲ್ಲ ನೋಡಿ ಮಾತಾಡ್ಸಕ್ ಒಲ್ಲೆ ಅಂತೀಗ. ಎಟ್ರ ಲಪಡ